ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಮ್ಮನೆ ರೆಸಿಪೀಸ್. ಇವತ್ತು ನಾನು ಫ್ಲಾಕ್ಸ್ ಸೀಡ್ಸ್ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನೆಂದರೆ, ಇಲ್ಲಿ ನಾನು ಒಂದು 100 ಗ್ರಾಮ್ ಅಷ್ಟು ಅಗಸೆ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ 250 ಗ್ರಾಮ್ಸ್ ಅಷ್ಟು ಮುದ್ದೆ ಬೆಲ್ಲ ನಾನು ಕುಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು, ಆಮೇಲೆ 1-2 ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿ ಬರೋವಂಥ ನಾರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ. ಸೊ ಇವಾಗ ನಾವು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಅಲ್ಯೂಮಿನಿಯಂ ಪಾತ್ರೆ ಇಟ್ಕೊಂಡ್ಬಿಡೋಣ. ಕಮ್ಮಿ ಊರಿನಲ್ಲಿ ನಾವು ಪಾತ್ರೆ ಬಿಸಿ ಮಾಡ್ಕೋಬೇಕು. ಸೊ ಇವಾಗ ಇದು ಉಗುರು ಬೆಚ್ಚಗಾಗಿದೆ. ಸೊ ಇದರಲ್ಲಿ ನಾವು ತೆಗೆದಿಟ್ಕೊಂಡಿರೋ ಅಗಸೆ ಬೀಜ ಹಾಕೊಂಡ್ಬಿಡೋಣ. ಸೊ ಇದು ಹೇಗೆ ಚಟಪಟ ಅಂತ ನೋಡಿ. ಇವಾಗ ಇದು ಚಟಪಟ ಅಂತದೆ. ಸೊ ಇದು ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಯಾಕೆ ಈ ತರ ಚಟಪಟ ಅಂತ ಇದೆ ಅಂದ್ರೆ, ಇದು ಬಿಸಿ ತಗಿದ ತಕ್ಷಣ ಇದಕ್ಕೆ ಬೀಜ ಎಲ್ಲ ಆ ಸಿಪ್ಪೆ ಹೊಡ್ಕೊಂಡು ಬರುತ್ತೆ. ಈ ಅಗಸೆ ಬೀಜದ ಆಕ್ಚುಲಿ ಚಟ್ನಿ ಮಾಡ್ಕೊಂಡು ತಿಂದರೂ ಕೂಡ ಸಕ್ಕತ್ತಾಗಿರುತ್ತೆ. ಎಸ್ಪೆಷಲಿ ಜೋಳದ ರೊಟ್ಟಿ ಇರಲಿ ಅಥವಾ ಚಪಾತಿನೋ ಅಥವಾ ದೋಸೆನೋ ಏನಾದರೂ ಇದು ಚಟ್ನಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ, ಮತ್ತೆ ತುಪ್ಪ ಎಲ್ಲ ಮೊಸರು ಏನಾದರೂ ಹಾಕೊಂಡು ತಿಂದರೆ ಮತ್ತೆ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಇದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅಗಸೆ ಬೀಜ ನಾವು ತೆಗೆದಿಟ್ಕೊಂಡ್ಬಿಟ್ವಿ. ಸೊ ಇವಾಗ ಅದು ಅಗಸೆ ಬೀಜ ರೋಸ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ಅದನ್ನು ನೀವು ಒಂದು ಸ್ವಲ್ಪ ಬಾಯಲ್ಲಿ ಹಾಕೊಂಡ್ರೆ ಆ ಕ್ರಂಚಿನೆಸ್, ಆ ಕ್ರಿಸ್ಪಿನೆಸ್ ನಿಮ್ಮ ಬಾಯಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಪ್ಯಾನು ಬಿಸಿ ಆಗಿದೆ. ಇದರಲ್ಲಿ ನಾವು ಇಟ್ಕೊಂಡಿರುವಂಥ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕೊಂಡು ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ತೆಗೆದ್ಬಿಟ್ಟಿದೆ ನಾವು. ಉರಿ ಮಾತ್ರ ಕಮ್ಮಿಯಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿ ಇರಬೇಕು, ಆಯ್ತಾ? ಸೊ ಇವಾಗ ಇದು ಬೆಲ್ಲ ಕರಗೋವರೆಗೂ ನಾವು ಈ ಥರ ತಿರುವಾಗ್ತಾ ಇರಬೇಕು. ನೋಡ್ಬೋದು ನೀವು ಹೇಗೆ ಕರಗ್ತಾ ಬರ್ತಾ ಇದೆ ಬೆಲ್ಲ ನೋಡಿ. ಸ್ವಲ್ಪ ಹಂಗೆ ಗಂಟು ಥರ ಇದ್ದರೆ ಇದು, ನೀವು ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಕರಗಿಸ್ಬಿಡ್ಬೋದು. ಫ್ರೆಂಡ್ಸ್, ಇನ್ನೊಂದೇನಂತ ಅಂದರೆ, ಪಾಕ ತುಂಬ ಬಿಸಿ ಇರುತ್ತೆ, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ನೋಡಿ. ನೋಡಿ, ಇದನ್ನೆಲ್ಲ ನಾವು ಈ ಥರ ಮಾಡಿ ಕರಗಿಸ್ಬಿಡ್ಬೇಕು. ಇದು ಒಂದೆಳೆ ಪಾಕ ಆಗೋವರೆಗೂ ನಾವು ಈ ಥರ ತೆಗಿಬೇಕಾಯ್ತಾ? ಸೊ ಇವಾಗ ಒಂದೆಳೆ ಪಾಕ ಆಗಿದೆ ಅನ್ಸುತ್ತೆ, ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಇದು ಹೇಗೆ ಕಾಣುತ್ತೆ ಅಂತ. ನೋಡ್ಬೋದು ಹೆಂಗೆ ಕಾಣ್ತಿದೆ ಅಂತ. ಸೊ ಇವಾಗ ಪಾಕ ಆಗಿದೆ ನೋಡಿ. ಇದರಲ್ಲೇ ನೋಡ್ಬೋದು ನೀವು ಹೇಗೆ ಕಾಣುತ್ತೆ ಅಂತ. ಥಿಕ್ಕಾಗಿ ಹೆಂಗೆ ಕಾಣ್ತಿದೆ ನೋಡಿ. ಸೊ ಇವಾಗ ನಾವು ಅವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಅಗಸೆ ಬೀಜ, ಅದನ್ನು ಹಾಕೊಳ್ಳೋಣ. ಆಮೇಲೆ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ.
ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಆಗಿದೆ ಇದು. ಇವಾಗ ನಾವು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಸವರ್ಸ್ಕೋಬೇಕು ಈ ಥರ. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ನೀರು ಥರ ಇದೆ ಅಂತ ಹೇಳಿದ್ರು ನನಗೆ. ಸೊ ನಾನು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಂತ ಇದೆ. ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬಿಡೋಣ. ನಾನು ಗ್ಯಾಸ್ ಆನ್ ಮಾಡಿಕೊಂಡೆ ಸ್ವಲ್ಪ. ಇವಾಗ ಈ ಮಿಕ್ಸರ್ ಗಟ್ಟಿ ಆಗಿಬಿಡಿದೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇವಾಗ ಇದನ್ನ ನಾವು ಅವಾಗಲೇ ತಟ್ಟೆಯಲ್ಲಿ ತುಪ್ಪ ಸವರಿಸಿದ್ವಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ನೀವು ನೋಡ್ಬೋದು ಇವಾಗ ನಾನು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟೆ. ಎಷ್ಟು ಬ್ರೌನ್ ಆಗಿ ಕಾಣ್ತಿದ್ದಿಲ್ವಾ? ಯಾಕಂದ್ರೆ ಇದರಲ್ಲಿ ಅಗಸೆ ಬೀಜನೂ ಬ್ರೌನ್ ಇರೋ ಕಾರಣ ಬೆಲ್ಲನೂ ಬ್ರೌನ್ ಆಗಿದೆ. ಸೊ ಎರಡು ಮಿಕ್ಸ್ ಆಗಿರೋ ಕಾರಣ ಫುಲ್ ಒಂಥರ ಬ್ರೌನ್ ಆಗಿ ಕಾಣ್ತಾ ಇದೆ ಅದು. ಸೊ ನಾವು ಇದನ್ನ ಸೆಟ್ ಆಗಲಿಕ್ಕೆ ಒಂದು 20 to 30 ಮಿನಿಟ್ಸ್ ಹಂಗೆ ಇಡೋಣ. ನಾವು ಸೆಟ್ ಆಗ್ಲಿಕ್ಕೆ ಬಿಡೋಕ್ಕಿಂತ ಮುಂಚೆನೆ ಮಾರ್ಕ್ ಮಾಡಿ ಇಟ್ಕೋಬೇಕು. ಸೊ ದಟ್ ಅದು ಗಟ್ಟಿ ಆದ್ಮೇಲೆ ನಾವು ಈಸಿಯಾಗಿ ಅದನ್ನ ಕಟ್ ಮಾಡ್ಬೋದು. ನಾವು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ವಿ. ಲೈನ್ಸ್ ಕಾಣಿಸ್ತಿಲ್ಲ ಅದು. ಸೊ ಇದನ್ನು ನಾವು ಸೆಟ್ ಆಗಲಿಕ್ಕೆ ಹೇಳ್ದಂಗೆ 20 ನಿಮಿಷ ಬಿಡೋಣ. 20 to 30 ನಿಮಿಷ ಬಿಡೋಣ ಹಂಗೆ. ಇವಾಗ ನೀವು ನೋಡ್ಬೋದು ಚಿಕ್ಕಿ ಸೆಟ್ ಆಗಿದೆ. ನಾನು ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ನಾವು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮುಂಚೆನೇ ನಾನು ಶೇಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ಒಂದು ಚಾಕುವಿನ ಸಹಾಯದಿಂದ ಮೇಲೆ ಅದು ಕುಟ್ಟಾಣಿ ಇರುತ್ತಲ್ಲ, ಅದು ಕುಟ್ಟೋದು ಕಲ್ಲು ಇರುತ್ತಲ್ಲ, ಅದನ್ನು ತಗೊಂಡು ಈ ಥರ ಮಾಡಬೇಕು. ನೋಡಿ, ಹಂಗೆ ಮಾಡಿದಾಗ ಅದು ಕರೆಕ್ಟಾಗಿ ಬಿಟ್ಕೊಂಡು ಬರುತ್ತೆ. ನಾವು ಇದನ್ನ ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನೀವು ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ. ಇದೆ ಫ್ರೆಂಡ್ಸ್ ಫ್ಲಾಕ್ಸ್ ಸೀಡ್ಸ್ ಚಿಕ್ಕಿ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನು ಹೇಳಿ ನನಗೆ ಹೇಗಾಗಿದೆ ಅಂತ. ಸಖತ್ತಾಗಿದೆ ಇದು ನೋಡಿ. ಇಷ್ಟೇ ಫ್ರೆಂಡ್ಸ್ ಇದು ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನೊಂದು ಹೇಳೋದು ಮರ್ತಾಯ್ತು, ಫ್ಲಾಕ್ಸ್ ಸೀಡ್ಸ್ ಇದೆಯಲ್ಲ, ಇದ್ರ ಬೆನಿಫಿಟ್ಸ್ ತುಂಬ ಇದೆ. ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಇದನ್ನ ಪ್ರಾಬಬ್ಲಿ ನೀವು ಮೋಸ್ಟ್ ಪ್ರಾಬಬ್ಲಿ ಇದನ್ನ ಪೌಡರ್ ಆಕಾರದಲ್ಲಿ ನೀವು ತಿಂದರೆ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ಫೈಬರ್ ಜಾಸ್ತಿ, ಸೊ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಆಮೇಲೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ. ಬೆನಿಫಿಟ್ಸ್ ಹೇಳ್ತಾ ಹೋದರೆ ತುಂಬಾನೇ ಇದೆ ಫ್ರೆಂಡ್ಸ್. ಪ್ಲೀಸ್ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.